ಹುಡುಗಿರೆಲ್ಲ ಅಂಕಲ್ಗಳನ್ನ ಹುಡ್ಕೊಂಡು ಹೋಯ್ತಾ ಇದಾರೆ. ಕಾಲನೇ ಕೆಡ್ಸಕ್ ಹೋಗ್ಬೇಡ. 40 ಆದ್ರೇನೋ 50 ಆದ್ರೇನೋ ಫಸ್ಟ್ ದುಡ್ಡು ಮಾಡಿ ಹ್ಯಾಪಿ ಆಗಿರಿ, ಖುಷಿಯಾಗಿರಿ. ಇವತ್ತೆಲ್ಲ ನಾಳೆ ಒಂದಿನ ಒಂದು ಒಳ್ಳೆ ಹುಡುಗಿ ಸಿಕ್ಕೇ ಸಿಗ್ತಾಳೆ. ಆಗ ಲೈಫಲ್ಲಿ ಒಂದು ಮೇನ್ ಮೋಟಿವ್ ಏನಂದ್ರೆ ಹುಡುಗಿನ ಮಾಡೋಕ್ಕಿಂತ ಫಸ್ಟ್ ಕಾಸು ಮಾಡಿ ಅಷ್ಟೇ. ಈಗೆಲ್ಲ ಟ್ರೆಂಡ್ ಚೇಂಜ್ ಆಗ್ಬಿಟ್ಟಿದೆ. ಹುಡುಗಿರು ಅಂಕಲ್ಗಳನ್ನ ನೋಡ್ಕೊಂತಿದಾರೆ, ಹುಡುಗರು ಆಂಟಿ ನೋಡ್ಕೊಂತಾರೆ. ಹಂಗ ನಾನಲ್ಲ. डिप्रेशन में रहता हूँ हमेशा. अभी मैं डिप्रेशन में हूँ, माँ कसम. ಬ್ಲಾಗ್ ನೋಡಿದ್ರಾ ಯೂಟ್ಯೂಬಲ್ಲಿ? ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದೀನಿ. ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದೀನಿ. ನನಗೆ ಆಗ್ತಾ ಇಲ್ಲ ಇರಕ್ಕೆ, ಒಂಥರ ಮರೆಯಕ್ಕೆ ಆಗ್ತಾ ಇಲ್ಲ. ಈ ತರ ಇನ್ಸಿಡೆಂಟ್ಸ್ ಆಯ್ತಲ್ಲ ನನ್ನ ಜೀವನದಲ್ಲಿ ಅಂತ. Yo, what's up? Good morning, fam. ಸೊ ಅಂಕಲ್ ದೂರದಿಂದ ನೋಡ್ಕೊಂಡು ಸೈಕ್ ಆಗ್ಬಿಟ್ಟಿದ್ದಾರೆ ಕಾಣ್ತದೆ. ಈ ನನ್ನ ಮಗ ಏನಪ್ಪ ಮಾಡ್ತಿರೋದು ಬೆಳಿಗ್ಗೆನೆ ಅಂತ ಹೇಳ್ಬಿಟ್ಟು ಅಂತ. ಯೋ ಗುಡ್ ಮಾರ್ನಿಂಗ್ ಗೈಸ್. ಸೊ ನಾವಿವತ್ತು ಜಿಮ್ಗೆ ಹೋಗ್ತಿಲ್ಲ, ಬಟ್ ವಿ ಆರ್ ಗೋಯಿಂಗ್ ಔಟ್ ಟು ಮೆಡಿಟೇಟ್ ಫಾರ್ ಸಮ್ ಟೈಮ್. ಸೊ ಅದು ನಮ್ಮ ಬಾಸ್ ಜೊತೆ, ಮೀನ್ಸ್ ನಮ್ಮ ಕಂಪನಿ ಬಾಸ್ ಜೊತೆ. ಸೊ ಲೆಟ್ಸ್ ಗೋ. ಇವತ್ತಿನ ದಿನ ಅದೇನೇನು ಸರ್ಪ್ರೈಸಿಂಗ್ ವಿಷಯ ಕಾದಿದ್ದು ನನಗೆ ಗೊತ್ತಿಲ್ಲ, ಬಟ್ ದಿನ ಹೋಗ್ತಾ ಏನೋ ಒಳ್ಳೆ ವಿಷಯ ಸಾಕ್ತುಂಟು. ಟಚ್ ಮಾಡಿಬಿಡ್ತೀನಿ. ಆಗಲಿ, ಚಲೋ ಸರಿ ಹೋಗ್ಬಿಡ್ತಾರೆ. ಹಾಯ್ ಮಾಡಿ. ಕ್ರೇಜಿ ಇದೆ, ಅದಕ್ಕೆ ಬೇಗ ಕ್ಲೀನಿಂಗ್ ಮುಗಿಸ್ಬೇಕು ಅಂತ. ಆಗಸ್ಟ್ ಮೇ ಆಗಲ್ಲ ಅಂತ ಹೇಳಿಲ್ಲ. ಮೇ 10th ಗಂತ ನನಗೆ ಬುಕ್ಕಿಂಗ್ ಇದೆ ಅಂತ ಹೇಳ್ತೀನಿ. ನಾ ಹೇಳ್ದೆ ನಮ್ಮ ಓನರ್ ಜೊತೆ ಮಾತಾಡ್ತೀರಾ ಅಂತ. ಆಗ ನಂಬರ್ ನಿಮಗೆ ಕಳ್ಸಿದ್ ನಾನು. ಒಂದು ಹೋಗ್ತಾನೆ ಸನ್ರೈಸ್ ಸಿಕ್ಬಿಟ್ಟಿದೆ ನಮಗೆ. ಅಣ್ಣ ನಿಮ್ಮದು ಆ್ಯಕ್ಚುಲಿ ಊರು ಯಾವುದು? ಗುಲ್ಬರ್ಗ. ಕೈಸ್ ಆ್ಯಕ್ಚುಲಿ ನಮ್ಮ ಸರ್ ಗುಲ್ಬರ್ಗ ಇನ್ನೊಂದು ಅಣ್ಣನ ಕರ್ಕೊಂಡ್ಬಂದಿರು ಚಪ್ಪಂಡಿ ಕೆರೆಗೆ. ಬಟ್ ಎಂಥ ವಿಷಯ ಆಗಿದೆ ಅಂದರೆ ಚೆನ್ನಾಗಿ ಕಾಣಿಸ್ತಿಲ್ಲ. ಸಮ್ಮರ್ ಸೀಸನ್ ಆಗಿರೋದ್ರಿಂದ ನೀರೆಲ್ಲ ಕಮ್ಮಿ ಆಗಿಬಿಟ್ಟಿದೆ ಆ್ಯಂಡ್ ಕೊಚ್ಚೆ ಕಾಣಿಸ್ತುಂಟು. ಬಟ್ ಲೋಟಸ್ ಮಾತ್ರ ಅಲ್ಲಿದೆ. ಲೋಟಸ್ ಚೆಂದ ಕಾಣಿಸ್ತಿಲ್ಲ. ಅಂದರೆ ಯಾಕೋ ಎಲ್ಲ ಟೈಮ್ ಸಹ ಒಂದು ಶಾಂತಿ ಕೊಡ್ತಿದ್ದ ಜಾಗ ಇವತ್ತು ಶಾಂತಿ ಕೊಡ್ತಿಲ್ಲ. ಅದಕ್ಕೇನೋ ಒಂದು ಪರಿಹಾರ ಅಂದರೆ ಮಳೆ ಬರಬೇಕು. ಮಡಿಕೇಲಿ ಸ್ವಲ್ಪ ಮಳೆ ಬೇಕು. ಆ್ಯಂಡ್ ಚಪ್ಪಂಡ ಕೆರೆಯಲ್ಲಿ ಸ್ವಲ್ಪ ಮೇಂಟೆನೆನ್ಸ್ಗೆ ಯಾರು ಇಲ್ವಾ ಅಂತ. ಲೈಕ್ ಈ ಪಾತ್ರದೆಲ್ಲ ಇದೆಲ್ಲ ಬೆಳ್ಕೊಂಡ್ಬಿಟ್ಟಿದೆ, ಕಸ ಹಾಕಿದ್ದಾರೆ. ವಾಟ್ಸ್ ಅಪ್ ಬ್ರೋ? ಸನ್ರೈಸ್ ಗೈಸ್. ಒಂದು ಶಾಂತಿ ಸಿಗ್ತಿಲ್ಲ ನನಗೆ. ನಮ್ಮ ಸರ್ ಮುಂದೆ ವ್ಲಾಗ್ ಮಾಡೋಕ್ಕೆಲ್ಲ ಒಂದೊಂದ್ಸಲ ಪುಕ್ಕ ಆಗ್ತದೆ. ಬಟ್ ನನಗೆ ಆ ಕಂಫರ್ಟ್ ಝೋನಲ್ಲಿ ಇರೋದು ಬೇಡ. ಲೈಕ್ ಹೊರಗೆ ಬರ್ತೀನಿ. ಐ ವಿಲ್ ಡೂ ಇಟ್. ದಟ್ಸ್ ವೈ ಐ ಆಮ್ ಡೂಯಿಂಗ್ ದಿಸ್. ನಿಮ್ಗೊತ್ತು ಕೇಳಿಸ್ತಾ? ಒಂದು ಕಡೆಯಿಂದ ಪಿಕಾಕ್ ಹೋಗ್ತಿರೋದು, ಒಂದು ಕಡೆಯಿಂದ ಇಲ್ಲಿ ಅಣ್ಣಕ್ಕೆ ಹೋಗ್ತಿರೋದು. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ನಾನು ಒಂದು ಪ್ರಾಣಿ. ಉತ್ತರ ಕರ್ನಾಟಕದಿಂದ ತಪ್ಸ್ಕೊಂಡು ಮಂಗಳೂರು ಕಾಡಿಗೆ ಬಂದ್ಬಿಟ್ಟಿದ್ದೀನಿ. ಅಲ್ಲ, ಮಂಗಳೂರಲ್ಲ, ಮಡಿಕೇರಿ ಕಾಡಿ. ಯಾವುದೇ ಚಪ್ಪಂಡೆ ಕೆರೆನಾ? ಚಪ್ಪಂಡಗೆರೆ. ಸೂಪರ್ ಟ್ಯಾಲೆಂಟೆಡ್ ಇವರು. ಟ್ಯಾಲೆಂಟ್ ಇವಾಗ ಹೇಳಿದ್ರೆ ಹೇಳೋಣ ಗೈಸ್. ಮೂವಿ ಡೈರೆಕ್ಟರ್ ಅವರು. ಮೂವಿ ಡೈರೆಕ್ಟರ್, ಆ್ಯಕ್ಟರ್, ವಿಲನ್ ಕ್ಯಾರೆಕ್ಟರ್ ಸುಮಾರು ಮೂವಿಲೆಲ್ಲ ಮಾಡಿದ್ದಾರೆ. ಆ್ಯಂಡ್ ಐ ಆಮ್ ಸೋ ಲಕ್ಕಿ ಇವ್ರನ್ನೆಲ್ಲ ಮೀಟ್ ಮಾಡ್ತೀನಿ. ಇವಾಗ ಬರ್ತಾ ಸುಮಾರು ಹೊಸ ಜನರೆಲ್ಲ ಮೀಟ್ ಮಾಡ್ತೀನಿ ಅಣ್ಣ. ಆ್ಯಂಡ್ ಒನ್ ಪೀಸ್ ಆಫ್ ಅಡ್ವೈಸ್ ನಮ್ಮ ಯೂತಿಗೆ ಏನು, ಅದೇ ನಮ್ಮ ಜನಕ್ಕೆ ಏನು ಕೊಡ್ತೀರಾ? ನಮ್ಮ ಮಡಿಕೇರಿಯವರು ತುಂಬ ಒಳ್ಳೆ ಜನ ಆಯಿತಾ. ಖುಷಿ ಆಗುತ್ತೆ ಇಲ್ಲಿಗೆ ಬರೋದಕ್ಕೆ. ನಾವು ಚಿಕ್ಕವರಿದ್ದಾಗೆಲ್ಲ ನಮ್ಮ ಸರ್ಗಳು ಏನು ಮಾಡೋರು, ಈ ಟ್ರಿಪ್ಪಿಗೆ ಅಂತ ಕರ್ಕೊಂಬರೋರು ರಜೆ ಹಾಕ್ಸ್ಕೊಂಡು. ಮಡಿಕೇರಿ ಅಂದ್ರೇ ಒಂಥರ ವಾವ್, ಸೂಪರ್. ಇವಾಗ ನೋಡಿ ಮಡಿಕೇರಿಯಲ್ಲೇ ಇದ್ದೀವಿ. ಒಂಥರ ನಮಗೆ, ನಾನು ಮಡಿಕೇರಿಯಲ್ಲಿ ಇದ್ದೀನಿ, ಉತ್ತರ ಕರ್ನಾಟಕ ಬಿಟ್ಟು ಇಲ್ಲಿದ್ದೀನಿ ಅಂತ ಅನ್ಸುತ್ತೆ. ತುಂಬ ಖುಷಿ, ಒಳ್ಳೆ ಜನ, ತುಂಬ ಚಂದ ಇದೆ ನೋಡೋಕ್ಕೆ. ಈ ವ್ಲಾಗಿಂಗ್ ಮಾಡಾಗ ಹೆಂಗಂದ್ರೆ ನನಗೆ ಕ್ಯಾಮರಾ ಮುಂದೆ ನಾನು ಮಾತಾಡ್ತಿದ್ದೀನಿ ಅಂತ ಅನ್ಸ್ಬಾರ್ದು. ನನಗೆ ಇವಾಗ ನಾನು ನಿಮ್ದು ಕ್ವಶನ್ ಮಾಡಿ ಅದು ನಿಮಗೆ ಅರ್ಥ ಆಗ್ತಾ? ನಮ್ಮ ಐಜಾನ್ ಬಾಯಿ ಅವ್ರ ಪ್ರಾಪರ್ಟಿ ಕರ್ಕೊಂಬರ್ತೀನಿ ಅಂತೇಳಿ ಕರ್ಕೊಂಬಂದ್ರು ನನ್ನ. ಬನ್ನಿ ಅಣ್ಣ, ನಾನು ಹುಲಿ ಸಾಕಿದ್ದೀನಿ ಅಲ್ಲಿ ನೋಡಿ ಹುಲಿ ನಾನು. ಅದು ಮುದೋಳ್ ನಾಯಿ, ಇದು ಮಡಿಕೇರಿ ನಾಯಿ. ನಾನು ಮನುಷ್ಯನೇ ಅಲ್ವಾ? ನೋಡಿ ಎಷ್ಟು ಕೂಗ್ತಾ ಇದೆ.
ನಿಮ್ಮ ಓನರ್ಗೆ ಮಾತ್ರ ರೆಸ್ಪೆಕ್ಟ್ ಕೊಡೋದ ನೀವು, ಬೇರೆ ಜನರಿಗೆ ಯಾರು ಕೊಡಲ್ವಾ? ಬೇಡ ಮನೆ ಬಂದು ಮನೆಯವ್ರು ನಮ್ಮ ಮೇಲೆ ಅಟ್ಯಾಕ್ ಮಾಡ್ಬಿಡ್ತಾರೆ ಅಷ್ಟೇ. ನೆಕ್ಸ್ಟ್ ಸ್ಟಾರ್ಟ್. ಒನ್ ಪೀಸ್ ಆಫ್ ಅಡ್ವೈಸ್ ಎಂತ ಹೇಳಿ ಬಿಟ್ಟು ಅದು ಪರ್ಸನಲ್ ಲೈಫ್ದು ನೀವು ಸ್ಟೋರಿ ಕೇಳಿಬಿಟ್ರೆ ನಂದು ನನ್ನ ಬ್ಲಾಗಲ್ಲಿ ಇವೆಲ್ಲ ಕೂಗ್ತೀರಾ. ಅಲ್ಲ, ಯಾರು ಲೈಫಲ್ಲಿ ಲವ್ವೇ ಮಾಡಲ್ಲ. ಪಕ್ಕ ಬಿಟ್ಟೋದ್ರ ಬಗ್ಗೆ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ಏನಂದ್ರೆ, ಅವ್ರಿಗೆಲ್ಲ 2026ನೇ ಸಾಲಿನ ಮಹಾನ್ ಪತಿವ್ರತೆ ಅಷ್ಟೇ. ಅವ್ರ ಬಗ್ಗೆ ಅಷ್ಟೇ ಹೇಳ್ಬೇಕು. ಬಿಟ್ಟೋದ್ರ ಬಗ್ಗೆ ನಾನು ಅದು ಬೈದೆ ಈ ಬಗ್ಗೆ ಅಲ್ಲ, ಅವರೆಲ್ಲ ಪತಿವ್ರತೆ, ದೇವತೆ ಹೆಂಗಸರು ಅಂತಾರಲ್ಲ ಹಂಗೆ ಅವ್ರು. ಆಗ ಸಿಕ್ಕಿದ್ರೆ ಸೀತೆ ಬಿಟ್ರೆ ಊರ್ವಶಿ ಎತ್ತಿರಲ್ಲ. ಯಾರು ತಲೆ ಕೆಡ್ಸ್ಕೊಬೇಡಿ. ಬಿಟ್ಟೋದ್ಲಂತ ಸಾಯೋದು, ಕುಯ್ಕೊಳ್ಳೋದು ಅವೆಲ್ಲ ಮ್ಯಾಟ್ರ್ ಇಲ್ಲ. ಬಿಟ್ಟೋದಳು ನಿಮ್ಮನ್ನು ಬಿಟ್ಟೋತಾಳಂದ್ರೆ ಖುಷಿಯಾಗೇ ಇರ್ತವೆ. ನೀನು ಯಾಕೆ ತಲೆ ಕೆಡ್ಸ್ಕೊಂಡು ಸಾಯ್ತು? ಶುಭೋದಯ. ಆಗ ಪ್ಲಾನ್ಸ್ ಏನಾದ್ರು ಲೈಕ್ ಮದುವೆ ಬೇಡ, ಖುಷಿಯಾಗಿರ್ರಿ. ಈಗ ನೋಡಿ, ಹುಡುಗರಿಗೆ ಸುಮಾರು ಜನ ಹೇಳ್ತಿದ್ರು ಉತ್ತರ ಕರ್ನಾಟಕದಲ್ಲಿ ಹೆಣ್ಣು ಸಿಗ್ತಲ್ಲ. ಯಾಕೆ ಸಿಗ್ತಲ್ಲ? ಹುಡುಗಿರೆಲ್ಲ ಅಂಕಲ್ಗಳನ್ನ ಹುಡ್ಕೊಂಡು ಹೋಯ್ತಾ ಇದಾರೆ. ಕಾಲನೇ ಕೆಡ್ಸಕ್ಕೆ ಹೋಗ್ಬೇಡ. 40 ಆದ್ರೇನೋ 50 ಆದ್ರೇನೋ ಫಸ್ಟ್ ದುಡ್ಡು ಮಾಡಿ ಹ್ಯಾಪಿ ಆಗಿರಿ, ಖುಷಿಯಾಗಿರಿ. ಇವತ್ತಲ್ಲ ನಾಳೆ ಒಂದಿನ ಒಂದು ಒಳ್ಳೆ ಹುಡುಗಿ ಸಿಕ್ಕೇ ಸಿಗ್ತಾಳೆ. ಆಗ ಲೈಫಲ್ಲಿ ಒಂದು ಮೇನ್ ಮೋಟಿವ್ ಏನಂದ್ರೆ ಹುಡುಗಿನ ಮಾಡೋಕ್ಕಿಂತ ಫಸ್ಟ್ ಕಾಸು ಮಾಡಿ ಅಷ್ಟೇ. ಹುಡುಗಿರು ಸಿಕ್ಕೇ ಸಿಗ್ತಾರೆ. ಈಗೆಲ್ಲ ಟ್ರೆಂಡ್ ಚೇಂಜ್ ಆಗ್ಬಿಟ್ಟಿದೆ. ಹುಡುಗಿರು ಅಂಕಲ್ಗಳನ್ನ ನೋಡ್ಕೊಂತಿದಾರೆ, ಹುಡುಗರು ಆಂಟಿ ನೋಡ್ಕೊಂತಾರೆ. ಹಂಗ ನಾನಲ್ಲ. ನಿಮ್ಗೆ ಹೆಂಗೆ ಅಣ್ಣ ಈ ಮೂವಿ ಮೇಲೆಲ್ಲ ಇಂಟ್ರೆಸ್ಟ್ ಬಂತು? ನಾನು ಆ್ಯಕ್ಚುಲಿ ಮೂವಿ ಮೇಲೆಲ್ಲ ನನಗೆ ಇಂಟ್ರೆಸ್ಟ್ ಇರಲಿಲ್ಲ. ಹಿಂಗೆ ಫನ್ ಮಾಡಿಕೊಂಡು ಕಾಮಿಡಿ ಮಾಡಿಕೊಂಡು ಸರ್ ಬಂದ್ವಿ ಖುಷಿಯಾಗಿದ್ದೆ ನಾನು ಲೈಫಲ್ಲಿ ಕಾಮಿಡಿ ಮಾಡ್ಕೊಂಡು. ನಾನು ಉತ್ತರ ಕರ್ನಾಟಕದ ಆಯ್ತಾ, ಈ ಬೋಳಿ ಮಕ್ಕಳು ನನ್ನ ಫ್ರೆಂಡ್ಸ್ ಇದ್ದಾರೆ, ನನ್ನ ಮಕ್ಕಳು ಕರ್ಕೊಂಡು ಹೋಗಿ ನನ್ನ ಹಾಳು ಮಾಡಿಬಿಟ್ರು. ಆರಾಮಾಗಿ ನಮ್ಮ ಐಜನ್ ಬಾಯಿ ಇದ್ದಾಗೆ ಒಂದು ಕಂಪ್ನಿಯಲ್ಲಿ ವರ್ಕ್ ಮಾಡ್ಕೊಂಡಿದ್ದವ್ ನಾನು ಕರ್ಕೊಂಡು ಹೋಗ್ಬಿಟ್ಟು ಅವರೇ ಅಡ್ಮಿಷನ್ ಮಾಡಿ, ನೀನು ಮಾಡ್ತೀಯ ಮಾಡು 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 ಅಂತೇಳಿ ಈ ಇಂಡಸ್ಟ್ರಿ ಫೀಲ್ಡಿಗೆ ತಂದ್ಬಿಟ್ಟು ಇವಾಗ ಇದು ಯಾವುದಿದು ಚಪ್ಪಂಡೆ ಕೆರೆಗೆ ತಂದು ಕೂಡಿಸ್ಬಿಟ್ಟವ್ರು ನಾನು ಮಾಡಿ. ಬಟ್ ಲೈಫಲ್ಲಿ ಒನ್ ಟೈಮ್ ಎಲ್ಲ ಚೇಂಜ್ ಆಗ್ತದೆ ಅಂತಾರಲ್ಲ ಗೈಸ್. ಐ ಆಮ್ ರಿಯಲಿ ಗ್ಲಾಡ್ ಟು ಮೀಟ್ ಹಿಮ್ ಬಿಕಾಸ್ ಗುಡ್ ಡೈರೆಕ್ಟರ್, ಗುಡ್ ಆಕ್ಟರ್. ಏನು ಹೇಳಿ, ಅವರೊಂದು ಹೊಸ ಮೂವಿ ರಿಲೀಸ್ ಆಗ್ತುಂಟು ಶಾರ್ಟ್ಲಿ. ಅಲ್ಲ ನಾನು ವಾರಿಯರ್ ಇಲ್ಲೇ ಹೇಳಿ 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 ವಾರಿಯರ್ ಕಮಿಂಗ್ ಸೂನ್. Content creation is not so easy. If you make it easy, then you can get this, that, everything. Good breakfast in Ambika. ತಿದ್ದೀರಾ? ಮಸ್ತಾಗಿತ್ತು ಫುಡ್ಡು, ನೆಕ್ಸ್ಟ್ ಲೆವೆಲ್. ಏನು ಹೋಟ್ಲ್ ಹೆಸರು? ಅಂಬಿಕಾ. ತುಂಬ ಚೆನ್ನಾಗಿದೆ. ಜಿಮ್ಗೆ ಹೋಗಿಲ್ಲ ಅಂದ್ರೆ ಏನಂತೆ, ನಾವೊಂದು ಪುಷಪ್ಸ್ ಹೊಡಿಯೋಣ. ಕಮಾನ್, ರೆಡಿ? ಸೊ ನೋ ಎಕ್ಸ್ಕ್ಯೂಸಸ್ ಗೈಸ್. ಜಿಮ್ ಹಿಟ್ ಮಾಡಿಲ್ಲ ಅಂದರೆ ಅಟ್ಲೀಸ್ಟ್ ಮನೇಲಾದರೂ ಸ್ವಲ್ಪ ವರ್ಕೌಟ್ ಮಾಡಿ ಗೈಸ್. ಸೊ ದಿಸ್ ಇಸ್ ಮೈ ಸೆಕೆಂಡ್ ಟೈಮ್ doing another 30 push-ups. Come on, today's video will be on more of like a push-ups. ಸ್ವಲ್ಪ ಹೊರಗಡೆ ಅಂತ ಹೋಗ್ತಿಲ್ಲ. Maybe I'm feeling energetic ಆಗಿ. Let's do it. So guys, have food, be good. ಇನ್ನು ತುಂಬ ತಲೆ ಹೊಡ್ತುಂಟು, ಇನ್ನೂ ಏನೋ ಮಾಡ್ಬೋದು ಕಾಣಿಸುತ್ತೆ ಅಂತೇಳಿ ಆಲ್ವೇಸ್ ಆ್ಯಂಡ್ ಆಲ್ವೇಸ್ ಹೇಳ್ತೀನಿ, ಏನೋ ಒಂದು ಮಾಡ್ತೀನಿ. ಕಮಾನ್, ಎಲ್ಲ ಸೇರಿ ಮಾಡೋಣ, ಆಗುತ್ತೆ. ಹೊರಗಡೆ ಹೋಗ್ತಾ ಇದ್ದೀನಿ. ಸೊ ಹೊರಗಡೆ ಹೋಗೋಕ್ಕಿಂತ ಮುಂಚೆ ಮತ್ತೊಂದು 30. ಕಮಾನ್, ಲೆಟ್ಸ್ ಡೂ ಇಟ್. ಸೊ ಯಾವತ್ತೂ ಒಂದೇ ಟಾರ್ಗೆಟ್ಗೆ ಪುಷ್ ಮಾಡಿಬಿಡಿ. ಟಾರ್ಗೆಟ್ ಅಚೀವ್ ಮಾಡ್ತಿದ್ದೀರಂದರೆ 5 more. ಅದು ರೆಪ್ಸಲ್ಲಾಗಿರ್ಬೋದು, ಲೈಫಲ್ಲಿ ತಗೊಂಡಿರೋ ಚಾಲೆಂಜಲ್ಲಾಗಿರ್ಬೋದು, ಜಾಸ್ತಿನೇ ಮಾಡಬೇಕು. ಕೆಲಸ ಕಮ್ಮಿ ಆಗಬಾರ್ದು, ಜಾಸ್ತಿ ಆಗಲಿ. ಬೇಗ ಕೆಲಸ ಮುಗಿಯುತ್ತೆ. ಕಮಾನ್, ಕ್ರೇಜಿ ಗೈಸ್. ಮಾರ್ನಿಂಗಿಂದ ನಾವೊಂದು ನಿಯರ್ಲಿ ಈಗ 30 ಕೌಂಟ್ ಮಾಡಿದ್ರೆ ಇಟ್ಸ್ ಅರೌಂಡ್
more than 100 in a day. Come on, I can still do more. ಮನ್ಸು ಮಾಡಿದ್ರೆ ಇನ್ನು come on, ಹೋಗೋಣ ಹೊರಗಡೆ. ವ್ಲಾಗ್ ನೋಡಿದ್ರಾ ಯೂಟ್ಯೂಬಲ್ಲಿ? ನಿಮಗೋಸ್ಕರ ಗೈಸ್ 17 Pro 256 GB ಅಲ್ಲ, ಸಾರಿ, ಇವರಿಗೆ 1 TB ತಗೊಡ್ತಾರೆ. ಸೊ ನಮ್ಮ ರತನ್ ಬ್ರೋ ಟೀಮ್ ಟೆಲಿಫೋನ್ ಕಡೆಯಿಂದ ನನಗೆ ಒಂದು ಸ್ಪಾನ್ಸರ್ ಆಗ್ತುಂಟು. ರತನ್ ಬ್ರೋ ಮಾಡ್ತಿರೋದು. ರತನ್ ಬ್ರೋಗೆ ನನ್ನ ಮೇಲೆ ಎಂತ ಲವ್ ಇದೆ ಅಂದ್ರೆ ಇದೆಲ್ಲ ತಗೊಳ್ತಿದ್ದಾರೆ. ಒಂದು 2 months ಬಿಟ್ಬಿಟ್ಟು ಫಾರ್ಚುನೇಟ್ ತಗೊಡ್ತೀನಿ ಅಂದಿದ್ದಾರೆ. ಅದೆಲ್ಲ ನಾನು ಅವ್ರಿಗೆ ಹಾಕೊಟ್ಟಿರೋ ಬಕೆಟ್ ಲಿಸ್ಟ್, ನನ್ನ ಬಕೆಟ್ ಲಿಸ್ಟ್, ಬಟ್ ಅವ್ರು ಸ್ಪೆಂಡ್ ಮಾಡೋದು ಅಷ್ಟೇ. ಹೇಳ್ತೀರಾ ಅಣ್ಣ? ಈಟ್ ಬಬನ್ BLD ಮಾರ್ಕೆಟ್, ನಮ್ಮ ಮಾರ್ಕೆಟ್ ಇದು. ಯು ಕ್ಯಾನ್ ಲುಕ್ ಎಟ್ ದಿಸ್. ಕಾಫಿ ಕೊಟ್ಟರೆ ಒಂದು ಹಾಯ್ ಮಾಡಿ. ಯಾರಿಗೆ ಲವ್ ಆಗ್ತಿತ್ತು? ಮನೆಗೆ ಹೋಗ್ತೀರಾ? ಇಟ್ಸ್ ಆಲ್ಮೋಸ್ಟ್ ಡನ್. ಬಟ್ ಆದ್ರೂ ಮಡಿಕೇರಿ ಒಂದು ಗುಡ್ ಸ್ಟಾರ್ಟ್ಅಪ್, ಡಯಟ್ ಫುಡ್ ಆ್ಯಂಡ್ ಬಾಯ್ಸ್ ಆರ್ ಓನಿಂಗ್ ಇಟ್. ವೇಟ್ ಗೇನ್ ವೇಟ್ ಲಾಸ್ ಅಂತ ಕಾನ್ಸೆಪ್ಟ್. ಸೊ ಆಲ್ ರೌಂಡರ್ ಆಗಿ ಅವ ಎಲ್ಲ ಸಹ ಉಂಟು ಅಂತ ಹೇಳ್ತೀನಿ. ನೀವೆಂತ ಸಹ ನೀವು ನಿಮ್ಮ ಡಯಟ್ಲಿ ನಿಮ್ಗೆ ಎಂತೆಲ್ಲ ಮಿಸ್ ಆಗ್ತುಂಟು ಅದೆಲ್ಲ ಸಹ ಉಂಟು. ಡೋಂಟ್ ವರಿ ಅಟ್ ಆಲ್. ಟೇಸ್ಟಿ ಫುಡ್. ನಾನಂತೂ ಒಂದು ಕಾಲು ಬಿಡದೇನೆ. ವೆರಿ ನೈಸ್ ಬ್ರೋ. ಕ್ರೇಜಿ ಗುಡ್ ಸ್ಟಾರ್ಟ್ಅಪ್ ಮಚ. ಮಚ್ ಲವ್, ಸಪೋರ್ಟ್ ಇರಲಿ. ಟ್ಯಾಲೆಂಟ್ ಬ್ರೋದು, ಟ್ಯಾಲೆಂಟ್ ಅದು ನೀಟಾಗಿ ಪಕ್ಕದಲ್ಲಿ ನೋಡುವಾಗಲೇ ಗೊತ್ತಾಗೋದು ಎಷ್ಟು ಡೀಟೇಲ್ಡ್ ಆಗಿದೆ ಅಂತೇಳಿ. ದೂರದಿಂದ ಝೂಮ್ ಎಲ್ಲ ಮಾಡಿದ್ರೆ ಸ್ವಲ್ಪ ಟಾಸ್ಕ್. ಸೊ ಟುಡೇಸ್ ಲಾಸ್ಟ್ 30 push-ups. Here we go. So we did it. So come on guys, ಇವತ್ತಿದು ವ್ಲಾಗ್ ಚೆನ್ನಾಗಿತ್ತು. ಗುಡ್ ಡೇ, ಗುಡ್ ಸ್ಪೆಂಟ್. ಆ್ಯಂಡ್ ಸಿಗೋಣ ನಾವು ನಾಳೆ ಮತ್ತೆ. ವಾಟ್ ಈಸ್ ಫಾಮ್, ಲವ್ ಯು ಆಲ್. ಥ್ಯಾಂಕ್ಸ್ ಮಚ್ ಫಾರ್ ವಾಚಿಂಗ್. ಇಲ್ಲಿಗಂಟೆ ನೋಡ್ತಿದ್ದೀರಂದರೆ ನಿಮಗೆಲ್ಲ ಒಂದು ಪ್ಲೇನ್ ಕಿಸ್. ಸಿಯತೇನ್, ಬಾಯ್. ನಾಳೆ ಇನ್ನೂ ಸರ್ಪ್ರೈಸಿಂಗ್ ಆಗಿರುತ್ತೆ. ಮಿಸ್ ಮಾಡ್ಕೋಬೇಡಿ ನಾಳೆನೂ. ಬಾಯ್.